ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಭೂಕಂಪದ ಬೆಂಕಿಯ ಬಲೆಯಲ್ಲಿದೆ ಭಾರತದ ನೆಲೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭೂತಟ್ಟೆಗಳ ಜಾರು ಏರುಗಳು ನೆಲನಡುಕ ತಂದು ಮಾನವನ ಅಧಿಕ ಪ್ರಸಂಗವನ್ನು ಪ್ರಶ್ನಿಸುತ್ತಿರುತ್ತದೆ. ಹೇಗೆ, ಏಕೆ ನೋಡೋಣ ಬನ್ನಿ. ನೇಪಾಳ ಮತ್ತು ಚೀನಾದ ತಿಬ್ಬತ್ ಗಡಿಯಲ್ಲಿ ಮತ್ತೊಂದು ಮಾರಣಾಂತಿಕ ನೆಲನಡುಕ ಇಲ್ಲವೇ ಭೂಕಂಪ ನಡೆದಿದೆ. ಇಡೀ ಭಾರತವು ಭೂಕಂಪ ಸಾಧ್ಯತೆಯ ಸೀಸ್ಮಿಕ್ ವಲಯವಾಗಿದ್ದು, ಅದರಲ್ಲಿ ಹಿಮಾಲಯದ ತಪ್ಪಲಿನಿಂದ ಬಿಹಾರದವರೆಗಿನ ಪ್ರದೇಶಗಳು ಹೆಚ್ಚು ಭೂಕಂಪವಾಗುವ ಸಾಧ್ಯತೆಯ ಸೀಸ್ಮಿಕ್ ಪ್ರದೇಶವಾಗಿದೆ. ಇಡೀ ಜಗತ್ತು ಭೂಕಂಪ ಮುಕ್ತವಲ್ಲ. ಆಗಾಗ ಭೂಮಾತೆ ಮೈಕೊಡವಿ, ಪಾಪಿ ನನ್ಮಕ್ಕಳ ಎಂದು ಬೈದರೂ ನಾವು ಆ ಬಗೆಗೆ ತಲೆ ಕೆಡಿಸಿಕೊಂಡಿಲ್ಲ. ಅಮ್ಮ ತಾನೇ ಬೈದದ್ದು ಎಂದು ಭೂಮಿಯನ್ನು ಮತ್ತಷ್ಟು ಹಾಳು ಮಾಡುತ್ತಿದ್ದೇವೆ. ಇಲ್ಲಿಯವರೆಗೆ ನಾವು ಕಂಡಂತೆ ಬಾಹ್ಯಾಕಾಶದಲ್ಲಿ ಮಾನವ ಬದುಕಲು ಯೋಗ್ಯವಾದ ಮತ್ತೊಂದು ನೆಲ ಪರಿಸರವಿಲ್ಲ. ಹಾಗಾಗಿ ನಮ್ಮೀ ಭೂಮಿಯನ್ನು ಕಾದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಆದರೆ ಅದನ್ನು ಲೋಕದ ಬೇರೆ ಯಾವ ಜೀವಿಯೂ ಹಾಳು ಮಾಡುತ್ತಿಲ್ಲ. ಹಾಳು ಮಾಡುವುದರಲ್ಲಿ ತೊಡಗಿರುವ ಏಕೈಕ ಜೀವಿ ಮಾನವ. ಅದರ ಜೊತೆಗೆ ನೈಸರ್ಗಿಕ ವಿಪತ್ತುಗಳ ಮೂಲಕ ಈ ವಿಶ್ವವು ನಮಗೆ ಎಚ್ಚರಿಕೆ ನೀಡುತ್ತಿರುತ್ತದೆ. ಆದರೆ ನಾವು ವಿಪತ್ತು ಬಂದಾಗ ಅಯ್ಯಯ್ಯೋ ಎನ್ನುತ್ತಾ ಅದು ಹೋದಾಗ ನಾವೇ ರಾಜ ರಾಣಿಯರು ಎಂಬಂತೆ ಇರುತ್ತೇವೆ. ಪ್ರಪಂಚದಲ್ಲೇ ಹೆಚ್ಚು ಜನರು ವಾಸಿಸುವ ಪ್ರದೇಶ ಏಷ್ಯಾ ಖಂಡ. ಅದೇ ರೀತಿ ಹೆಚ್ಚು ಭೂಕಂಪ ಕಂಡ ಪ್ರದೇಶಗಳು ಕೂಡ ಏಷ್ಯಾದಲ್ಲೇ ಇವೆ. ಹಾಗೆಂದೊಡನೆ ಈ ಜಗತ್ತಿನ ಬೇರೆ ಕಡೆ ನೆಲನಡುಕ ನಡೆಯದು ಎಂದಲ್ಲ. ಎಲ್ಲ ಕಡೆ ಇದೇ ಭೂಮಿ, ಅದರ ಒಳಗಿನ ಭೂತಟ್ಟೆಗಳು, ಅವುಗಳ ಜರುಗಾಟ, ಭೂ ಮೇಲ್ಮೈ ಪಲ್ಲಟ ಎಲ್ಲವೂ ನಡೆಯುತ್ತದೆ. ಕೆಲವು ಕಡೆ ಹೆಚ್ಚು, ಕೆಲವು ಕಡೆ ಕಡಿಮೆಯಷ್ಟೇ. 1990ರಿಂದ 2024ರವರೆಗೆ ಹೆಚ್ಚು ಭೂಕಂಪ ನಡೆದ ದೇಶಗಳ ಪಟ್ಟಿಯನ್ನು ತೆಗೆದರೆ ಅವೆಲ್ಲ ಏಷ್ಯಾದ ದೇಶಗಳೇ ಆಗಿವೆ ಮತ್ತು ಹೆಚ್ಚಿನವು ಏಷ್ಯಾದ ಮೂಡಣ ಭಾಗದ ದೇಶಗಳೇ ಆಗಿವೆ ಎನ್ನುವುದು ವಿಸ್ಮಯಕಾರಿ ಸತ್ಯವಾಗಿದೆ. ಈ ಅವಧಿಯಲ್ಲಿ ಚೀನಾದಲ್ಲಿ 186, ಇಂಡೋನೇಷ್ಯಾದಲ್ಲಿ 166, ಇರಾನ್ನಲ್ಲಿ 109 ಹಾಗೂ ಜಪಾನಿನಲ್ಲಿ 98 ನೆಲನಡುಕ ನಡೆದಿವೆ. ಇನ್ನುಳಿದಂತೆ ಯುಎಸ್ಎ 78, ಟರ್ಕಿ 62, ಭಾರತ 58, ಫಿಲಿಪ್ಪೀನ್ 55, ಇಟಲಿ ದೇಶಗಳು ಈ ಅವಧಿಯಲ್ಲಿ 23 ನೆಲನಡುಕಗಳನ್ನು ಕಂಡಿವೆ. ಪೆಸಿಫಿಕ್ ಇಲ್ಲವೇ ಶಾಂತ ಮಹಾಸಾಗರದ ಅಂಚಿನಲ್ಲಿ ಭೂಕಂಪಗಳು ಅಧಿಕ ಎಂದು ಒಂದು ಲೆಕ್ಕಾಚಾರ. ಆದರೆ ಅದಕ್ಕೆ ಅದರದೇ ಲೆಕ್ಕಾಚಾರವಿದೆ. ಹಿಮಾಲಯದ ತಪ್ಪಲಿನಲ್ಲಿ ನಡೆಯುವ ಅತಿದೊಡ್ಡ ಭೂಕಂಪಗಳಲ್ಲಿ ಅಸ್ಸಾಮದಲ್ಲೇ ತೀವ್ರವಾದುದು ನಡೆದಿದೆ. 1950ರಲ್ಲಿ ಅಸ್ಸಾಂನ ಸಿಂಟ್ಯಾಕ್ಸಿಯಲ್ ಬಾಗು ಪ್ರದೇಶದಲ್ಲಿ ಇದು ನಡೆದಿದೆ. ರಿಕ್ಟರ್ ಮಾಪಕದಲ್ಲಿ 8.6 ತೀವ್ರತೆಯಿದ್ದ ಇದೇ ಹಿಮಾಲಯ ವಲಯದಲ್ಲಿ ನಡೆದ ಅತಿ ತೀವ್ರತೆಯ ನೆಲನಡುಕ ಎಂದು ಹೇಳಲಾಗಿದೆ. ಹಿಮಾಲಯದಲ್ಲಿ ಏಷ್ಯಾ ಮತ್ತು ಯುರೇಷಿಯಾದ ಭೂತಟ್ಟೆಗಳ ನಡುವಣ ತಿಕ್ಕಾಟ ಹೆಚ್ಚು ಇರುವುದರಿಂದಲೇ ಅಧಿಕ ಭೂಕಂಪಗಳು ನಡೆಯುತ್ತದೆ ಎಂದು ತಿಳಿದುಬಂದಿದೆ. ಇಲ್ಲಿ ಭಾರತ ಉಪಖಂಡದ ಭೂತಟ್ಟೆಗಳು ಅರಕನ್ ಯೋಮದ ಭೂತಟ್ಟೆಗಳ ಅಡಿಗಿರುವುದು ಈ ತಿಕ್ಕಾಟವನ್ನು ಮತ್ತಷ್ಟು ನಮ್ಮತ್ತ ಬಿಗಿಗೊಳಿಸಿದೆ. ಹಿಮಾಲಯದ ತಪ್ಪಲಿನಲ್ಲಿ ಭಾರತದ ಕಡೆ ದಿಢೀರ್ ಪ್ರವಾಹ, ನೆಲಜರಿಯುವುದು, ಮಂಜುಜರಿ ಇವೆಲ್ಲ ಕೂಡ ಜನ ಬದುಕನ್ನು ಸಾಕಷ್ಟು ಕಷ್ಟಕ್ಕೆ ದೂಡಿರುವುದಾಗಿದೆ. ಕಳೆದ 20ನೇ ಶತಮಾನದಲ್ಲಿ ಜಗತ್ತಿನಲ್ಲಿ ಇಂಡೋನೇಷಿಯಾ ಅತಿ ಹೆಚ್ಚು ಭೂಕಂಪಗಳನ್ನು ಕಂಡಿದೆ. ರಿಕ್ಟರ್ ಮಾಪಕದಲ್ಲಿ 4 ತೀವ್ರತೆಯನ್ನು ಮೀರಿದ 2212 ನೆಲನಡುಕಗಳು ಕಳೆದ ಶತಮಾನದಲ್ಲಿ ಇಂಡೋನೇಷ್ಯಾದಲ್ಲಿ ಆಗಿದೆ. ಮೆಕ್ಸಿಕೋ ಮತ್ತು ಫಿಲಿಪ್ಪೀನ್ಗಳು 2 ಮತ್ತು 3ನೇ ಸ್ಥಾನದಲ್ಲಿದ್ದವು ಎಂದು ಯುಎಸ್ಎಯ ಭೌಗೋಳಿಕ ಸಮೀಕ್ಷೆ ವರದಿ ಮಾಡಿದೆ. ಶಾಂತ ಮಹಾಸಾಗರದ ಅಂಚುಗಳು ಮಹಾ ಅಶಾಂತ ನೆಲನಡುಕದ ನೆಲೆಗಳಾಗಿದ್ದು, ಒಟ್ಟು 81% ನೆಲನಡುಕಗಳು ಈ ವಲಯದಲ್ಲಿ ನಡೆಯುತ್ತದೆ. ಏಕೆ? ಸೂಕ್ಷ್ಮವಾಗಿ ನೋಡೋಣವೀಗ. ಜಗತ್ತಿನಲ್ಲಿ ಭೂಕಂಪದ 3 ಪ್ರಮುಖ ವಲಯಗಳನ್ನು ಮಾಡಲಾಗಿದೆ. ಸಿರ್ಕಮ್ ಪೆಸಿಫಿಕ್ ವಲಯ, ಅಲೈಡ್ ವಲಯ, ಮಧ್ಯ ಅಟ್ಲಾಂಟಿಕ್ ಬೆಟ್ಟದ ತಪ್ಪಲುಗಳು. ಸಿರ್ಕಮ್ ಪೆಸಿಫಿಕ್ ವಲಯವನ್ನು ಬೆಂಕಿಯ ಬಳೆ ಇಲ್ಲವೇ ರಿಂಗ್ ಆಫ್ ಫೈರ್ ಎಂದು ಕರೆಯಲಾಗಿದೆ. ಲೋಕದೆಲ್ಲೆಡೆಯ ಭೂಕಂಪಗಳಲ್ಲಿ 81% ಈ ವಲಯದಲ್ಲೇ ನಡೆಯುತ್ತವೆ. ಈ ವಲಯದಲ್ಲಿ ಹಲವು ಭೂಮಜಲು ಭೂತಟ್ಟೆಗಳು, ಹಲವು ಭೂಮಜಲುಗಳ ಭೂತಟ್ಟೆಗಳ ಕೆಳಮೇಲು ಪದರಗಳಲ್ಲಿ ಅಡ್ಡಾದಿಡ್ಡಿ ಹಾದಿರುವುದೇ ಈ ಬಹು ಭೂಕಂಪ ಹಾವಳಿಗೆ ಕಾರಣವಾಗಿದೆ.
ಈ ಭೂತಟ್ಟೆಗಳು ಜಾರುವುದು ಮತ್ತು ತೂರುವುದು ನಡೆಯುವುದರಿಂದ ಹೆಚ್ಚು ನೆಲನಡುಕಗಳು ಇಲ್ಲಿ ನಡೆಯುತ್ತದೆ. ಅತಿ ತೀವ್ರವಾದುದು ಎಂದರೆ 1960ರಲ್ಲಿ ಚಿಲಿಯಲ್ಲಿ ರಿಕ್ಟರ್ ಮಾಪಕದಲ್ಲಿ 9.5 ತೀವ್ರತೆಯಿದ್ದ ನೆಲನಡುಕ ನಡೆದುದಾಗಿದೆ. ಅದೇ ರೀತಿ 1962ರಲ್ಲಿ ಅಲಾಸ್ಕಾದಲ್ಲಿ 9.2 ತೀವ್ರತೆಯ ನೆಲನಡುಕ ಗುಡುಗಿತ್ತು. ಆಲೈಡ್ ವಲಯ ಎನ್ನುವುದು ಯುರೇಷಿಯಾದ ತೆಂಕಣ ಭಾಗವಾಗಿದೆ. ಈ ವಲಯದಲ್ಲಿ ಜಗತ್ತಿನ 17% ಭೂಕಂಪಗಳು ನಡೆಯುತ್ತವೆ. ಜಾವಾ, ಸುಮಾತ್ರಾ, ಹಿಮಾಲಯ, ಮೆಡಿಟರೇನಿಯನ್ ಪೂರ್ವ ಭಾಗದ ಪ್ರದೇಶ ಇವೆಲ್ಲವೂ ಈ ವಲಯದಲ್ಲಿ ಬರುತ್ತದೆ. 2004ರಲ್ಲಿ ಸುಮಾತ್ರಾದಲ್ಲಿ ರಿಕ್ಟರ್ ಮಾಪಕದಲ್ಲಿ 9.1 ತೀವ್ರತೆಯ ದೊಡ್ಡ ಭೂಕಂಪ ನಡೆದಿದೆ. ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡ ಭೂಕಂಪ ಎಂದು ಕೂಡ ತಿಳಿದು ಬರುತ್ತದೆ. ಈ ದುರಂತದಲ್ಲಿ 2,30,000 ಜನರು ಸಾವು ಕಂಡ್ರು. ಎರಡನೆಯದಾಗಿ 2005ರಲ್ಲಿ ಪಾಕಿಸ್ತಾನದಲ್ಲಿ 7.6 ತೀವ್ರತೆಯ ನೆಲನಡುಕ ನಡೆದಿದೆ. ಈ ಭಯಂಕರದಲ್ಲಿ 80,000 ಜನರು ಮರಣ ಹೊಂದಿದ್ದಾರೆ. ಹಾಗೆಯೇ ವಿತ್ತ ಸ್ವತ್ತು ವಿಷಯದಲ್ಲಿಯೂ ಜಗತ್ತಿನಲ್ಲಿ ಅತಿ ಹಾನಿ ಉಂಟು ಮಾಡಿದ ಭೂಕಂಪಗಳಾಗಿವೆ ಇವು. ಅಟ್ಲಾಂಟಿಕ್ ರಿಡ್ಜ್ನಲ್ಲಿ ನೇರವಾಗಿ ಇರುವ ದೇಶವೆಂದರೆ ಐಲ್ಯಾಂಡ್. ಇಲ್ಲಿ ಇಕ್ಕೆಡೆಯ ಭೂತಟ್ಟೆಗಳು ಒಂದರೊಡನೊಂದು ಹೆಣೆದಂತೆ ಸೇರಿಕೊಂಡಿವೆ. ಈ ವಲಯದಲ್ಲಿ ನೇರ ನೆಲ ಕಡಿಮೆ ಇರುವುದರಿಂದ ಭೂಕಂಪಗಳು ಕಡಿಮೆ ಎಂದೇ ಹೇಳಬಹುದು. ಮುಖ್ಯವಾಗಿ ಐಲ್ಯಾಂಡ್ ಆಗಾಗ ಮಂಜುಗಡ್ಡೆಯನ್ನು ಕೊಡವಿಕೊಳ್ಳುವಂತೆ ಗಡಗಡನೆ ನಡುಗುತ್ತದೆ. ಇಲ್ಲಿ ಮಾನವ ಜೀವ ಹಾನಿಯಾದ ಉದಾಹರಣೆಯೇ ಇಲ್ಲ. ಸೀಸ್ಮಿಕ್ ಚಟುವಟಿಕೆಯ ದೇಶಗಳಲ್ಲಿ ಜಪಾನ್ ಮೊದಲ ಸ್ಥಾನದಲ್ಲಿದೆ. ಇಲ್ಲಿ ಒಕಿನಾಮಾ ಭೂತಟ್ಟೆಯು ಫಿಲಿಪ್ಪೀನ್ ಭೂತಟ್ಟೆಯೊಡನೆ ಗುದ್ದಾಡುತ್ತಿರುತ್ತದೆ. 1,000 ಸೀಸ್ಮೋಮೀಟರ್ಗಳನ್ನು ಜಪಾನ್ ದ್ವೀಪಕಲ್ಪವು ಹೊಂದಿದೆ. ಸದಾ ಕಿಚ್ಚು ಕಕ್ಕುವ ಬೆಟ್ಟ, ಸಣ್ಣ ಮಟ್ಟದ ನಡುಕಗಳು ಸದಾ ಈ ದೇಶದಲ್ಲಿ ನಡೆಯುತ್ತಲೇ ಇರುತ್ತದೆ. 21ನೇ ಶತಮಾನದಲ್ಲಿ ಭೂಕಂಪದಿಂದ ಹೆಚ್ಚು ಜನ ಸಂಪತ್ತು ಕಳೆದುಕೊಂಡ ದೇಶ ಚೀನಾವಾಗಿದೆ. ಈಗ ಮತ್ತೆ ನೇಪಾಳ ತಿಬ್ಬತ್ ಗಡಿಯ ನೆಲನಡುಕವು ಅದರಲ್ಲಿ ಒಂದು ಕೊಸುರು ಎನ್ನಬಹುದು. ವಾಸಯೋಗ್ಯ ಭೂಮಿ ಇರುವುದು ಒಂದೇ, ಅದರ ಬಗೆಗೆ ಮಾನವನ ಅಸಡ್ಡೆ ಅಕ್ಷಮ್ಯವಾದುದು. ಭೂಕಂಪದ ಸವಾಲನ್ನು ಸ್ವೀಕರಿಸಿ ಗೆದ್ದಿರುವ ದೇಶವಾಗಿದೆ ಜಪಾನ್ ಎನ್ನುತ್ತಾ ಭೂಕಂಪದ ಬೆಂಕಿಯ ಬಲೆಯಲ್ಲಿದೆ ಭಾರತದ ನೆಲೆ. ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಗಾಗುವ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.